ಬನ್ನಿ ಸರ್. ವೆಲ್ಕಮ್ ಸರ್. ಬನ್ನಿ. ಈ ಕಾಯಿ ನೀನು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ಅಂದ್ರೆ ಎಷ್ಟು ಮುದ್ದಾಗಿದ್ದಾರಲ್ವಾ? ಓಂ ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೇನಾಮುಪವಸ್ತವಸ್ತಮಂ ಜಯಸ್ತರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಸ್ಪನ್ವನ್ನೋತಿ ವಿಶ್ಚೇರಸಾದಗ್ನ ಸ್ವಾಹಾ ಮಹಾಗಣಪತಯೇ ತನ್ನೋಪಾಂ ಓಂ ಧಾನಂತಂ ಮಧುಪರ್ಕದಾನಾನಿ ಚಯಾನ ಶಿವಾವರಾಂತರಾಂ ಗರ್ಭಸ್ಪರ್ಶೇನ ಶಾಂತಿ ಹತ್ತುವರೆಯಾಯ್ತು. ಶೋಕತಕ ಬರ್ಲಿವಲ್ಲ? ಬರ್ತಾರೆ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅದು ನಮಗೂ ಗೊತ್ತಾಗ್ತಾ ಇಲ್ಲ. ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪನಲ್ಲ ನಮ್ಮ ಭಯ್ಯ. ನೀವು ನಡೀರಿ, ಬಂದ್ಬಿಡ್ತಾರೆ. ಆಯ್ತು. ಹುಡುಗಿನ ಕರ್ಕೊಂಡು ಬನ್ನಿ. ಅಲ್ಲಿ ನೋಡಿ. परमात्मिकाय नमः वाचे नमः वाचस्पते नमः महालक्ष्मी नमः ओम त्रिपुरा सुंदरी नमः रुधाय देवी नमः शिखाय देवी नमः शौचाय नमः नेत्रा देवी नमः हस्ता देवी नमः भागमान्ये नमः महालक्ष्मी नमः सर्वासंसोपते नमः अस्मिन् महालक्ष्मी ओम मांगल्यं तन्तुनानेन मम जीवनहेतुना कंठे ಏನಿದಲ್ಲ, ಏನಾಯ್ತು? ಯಾರು ಗೊತ್ತಾಗ್ತಿಲ್ಲ ಭಯ್ಯ. ಮಂಗಳ ಕಾರ್ಯ ನಡಿಬೇಕಾದ ಜಾಗದಲ್ಲಿ ಮಾರಣ ಹೋಮ ನಡೆಸಿ ಒಂದು ಮುಗ್ಧ ಹುಡುಗಿ ಜೀವನನ ಹಾಳು ಮಾಡ್ಬಿಟ್ಟಿಯಲ್ಲೋ. ಯಾಕೆ ಹೀಗೆ ಮಾಡಿದೆ? ಯಾವನ ಹೇಳ್ದ ನಾವು ಮಾಡಿದ್ವಿ. ಯಾರು ಯಾರು? ಅಲ್ಲ ಬಕ್ಷ. ಮಾಡಬಾರದ ತಪ್ಪು ಮಾಡಿ ಒಳಗೆ ಔತ್ಕೊಂಡು ಕೂತ್ ಬಿಟ್ಟ ಕ್ಷಣ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಯಾ? ಆವ್ ಬಾಹರಾವ್. ಏನಿದಲ್ಲ? ತಲೆಗಿಲೆ ಕೆಟ್ಟಿದ್ಯಾ? ಇವಳೇನ್ ತಪ್ಪು ಮಾಡಿದ್ಲು ಅಂತ ಹಣ ತಗೊಂಡು ಮದುವೆ ಮನೆಗೆ ಗೂಂಡಾಗಳನ್ನ ಕಳಿಸಿ ಶಾಂತಿಯಿಂದ ನಡಬೇಕಾದ ಮದುವೆಯಲ್ಲಿ ಅಶಾಂತಿ ಎಪ್ಸಿ ಎರಡು ಜೀವಗಳು ಒಂದಾಗಬೇಕಾದ ಜಾಗದಲ್ಲಿ ರಕ್ತದ ಒಕ್ಲಿ ಆಟ ಆಡಿಸಿ ಹೆಣಗಳನ್ನು ಉರುಳಿಸಿದೆ.
ಯಾವ ಜನರ ಮುಂದೆ ನಾವು ತಲೆ ಎತ್ತಿ ಓಡಾಡ್ತಾ ಇದ್ವೋ ಇವತ್ತು ಅದೇ ಜನರ ಮುಂದೆ ಅದೇ ಸಮಾಜದ ಮುಂದೆ ನಿನ್ನಿಂದ ಕೇವಲ ನಿನ್ನಿಂದಾಗಿ ನಾವು ತಲೆ ತೆಗ್ಸಿ ಓಡಾಡೋ ಹಾಗಾಯ್ತು. ನಾಚಿಕೆ ಆಗಲ್ವಾ ನಿನಗೆ? ಶೌಕತ್, ಪುರೋಹಿತರೆ, ಚಾಚಾ ಕೊಡಿ ತಾಳಿ. ಹೇಳಿ ಮಂತ್ರ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾಂ ಕಂಠೆ ಭದ್ರಾಣಿ ಶುಭತೋ ಸಂಜೀವ ಶರದಶತಂ ಮಾಂಗಲ್ಯ ಧಾರಣ ಮುಹೂರ್ತೋ ಶುಭಮಸ್ತೋ. ನೀನ್ ಯಾವ ಮದುವೆ ಆಗ್ಕೊಡದು ಅಂತ ಇಷ್ಟೆಲ್ಲ ಮಾಡಿದ್ಯೋ ಆ ಮದುವೆ ನಿನ್ ಕಣ್ಮುಂದೇನೆ ಆಗೋಯ್ತು. ಯಾವ್ದನ್ನ ನೀನು ಕನಸಲ್ಲೂ ಕಂಡಿಲ್ವೋ ಅದನ್ನ ಈಗ ನೋಡ್ತೀಯ. ಅಷ್ಟೇ ಯಾಕೆ, ಅನುಭವಿಸ್ತೀಯ. ಮದುವೆ ಮಂಟಪದಲ್ಲಿ ಆದ ಮಾರಣ ಹೋಮಕ್ಕೆ ಈ ವ್ಯಕ್ತಿನೇ ಕಾರಣ. ಅರೆಸ್ಟ್ ಮಾಡಿ. ನೋ, ಯಾಕೋ ಅರೆಸ್ಟ್ ಮಾಡಿಸ್ತೀಯಾ? ನಾನಿದಕ್ಕೆ ಒಪ್ಪಲ್ಲ. ನೀನ್ ಯಾವನ ಒಪ್ಪೋಕೆ ಬಿಡೋಕೆ? ನಾನಿವ್ರ ಮಗ, ನಿಂತರ ಲುಚ್ಚ ನನ್ನ ಮಗ ಅಲ್ಲ. ಏನಂದೆ? ಸುಲೈಮಾನ್, ಶೌಕತ್, ಬಿಡೋ ಅವ್ನ, ಬಿಡೋ. ಅಮ್ಮ, ಇವನು ಯಾರೋ ನಿನ್ನಮ್ಮ? ಕೌನ್ ಹೇ ತೆರಿ ಮಾ? ಬೇಗಂ, ನೀವು ಮಧ್ಯದಲ್ಲಿ ಮಾತಾಡ್ಬೇಡಿ. ಇದು ಒಬ್ಬ ತಾಯಿ ಮತ್ತು ಸೌತಿ ಮಗನ ಮಧ್ಯೆ ಇರ್ತಕ್ಕಂಥ ಯುದ್ಧ. 26 ವರ್ಷಗಳ ಹಿಂದೆ ತಾಯಿನ ಕಳ್ಕೊಂಡು ಅನಾಥವಾಗಿ ಬಿದ್ದಿದ್ದ ನಿನ್ನನ್ನ ನಾನು ಸಾಕಿ ಸಲಹೆ ದೊಡ್ಡವನಾಗಿ ಮಾಡಿದ್ದಕ್ಕೆ ಇವತ್ತು ನನ್ನ ಮಗನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ನಿನಗೆ? ನಾನು ಈ ಮನೆಗೆ ಬಂದ ಮೊದಲನೇ ದಿನಾನೇ ನಿನ್ನನ್ನ ಹಾಸ್ಟೆಲ್ಗೋ ಅನಾಥಾಶ್ರಮಕ್ಕೋ ಸೇರಿಸಬಹುದಾಗಿತ್ತು. ಆದ್ರೆ ಈ ಜನ ಬಂದ ತಕ್ಷಣ ಮಲ್ತಾಯಿ ಬುದ್ಧಿ ತೋರಿಸ್ಬಿಟ್ಲಲ್ಲ ಅಂತ ಗೇಲಿ ಮಾಡಿ ನಗ್ತಾರೇನೋ ಒಂದೇ ಕಾರಣಕ್ಕೋಸ್ಕರ ನಿನ್ನನ್ನ ಸಾಕ್ತೆ. ನನ್ನ ಗಂಡ ಕೂರ್ತಿದ್ದ ಕುರ್ಚಿನಲ್ಲಿ ನನ್ನ ಮಗನ ಕೂರ್ಸೋದು ಬಿಟ್ಬಿಟ್ಟು ಬೀದಿಲಿ ಬಿದ್ದಿದ್ದ ನಿನ್ನನ್ನ ತಂದು ಕುರ್ಚಿಲಿ ಕೂರ್ಸಿದ್ದಕ್ಕೆ ವಾ ದೊಡ್ಡ ಬಹುಮಾನ ಕೊಟ್ಬಿಟ್ಟೆ, ಬಹಳ ದೊಡ್ಡ ಬಹುಮಾನ ಕೊಟ್ಬಿಟ್ಟೆ. ಅಮ್ಮ, ತಪ್ಪು ಏನು ಅಂತ ಗೊತ್ತಿಲ್ಲ. ಯಾವ್ದು ತಪ್ಪು ಯಾವ್ದು ಸರಿ ಅಂತ ತೀರ್ಮಾನ ಮಾಡೋಕೆ ನನಗೂ ನಿನ್ಗೂ ಯಾವ ಸಂಬಂಧ ಇದೆಯೋ? ನನ್ನ ಭಾಗಕ್ಕೆ ನೀನು ಸತ್ ಹೋದೆ. ಯಾವ ತಪ್ಪು ಮಾಡದೆ ನನ್ನ ಗಂಡನ ಜೈಲಿಗೆ ಕಳಿಸಿ ನನ್ನ ಮಗನ ತುಳಿದು ಅವನ ಶವದ ಮೇಲೆ ನೀನು ಕತ್ತಲೆ ಸಾಮ್ರಾಜ್ಯದ ಅಧಿಪತಿ ಆಗ್ತೀನಿ ಅನ್ನೋ ಕನಸು ಕಾಣ್ತಾ ಇದ್ರೆ ಅದು ನಿನ್ ಮರ್ತ್ಬಿಡು. ಇನ್ನು ಮುಂದೆ ಸುಲೇಮಾನೆ ಈ ಮನೆ ಮಗ, ಸುಲೇಮಾನೆ ವಾರಸ್ದಾರ. ಅಷ್ಟೇ ಯಾಕೆ, ಸುಲೇಮಾನೆ ಎಲ್ಲನ್ನು. ನನ್ನ ಗಂಡನ ನನ್ನಿಂದ ದೂರ ಮಾಡ್ತಿರೋ ನಿನಗೆ ಇನ್ನು ಮೇಲೆ ಈ ಮನೇಲಿ ಜಾಗ ಇಲ್ಲ. ನೋಡಿದ್ರೇನ್ರಿ ಯಾವ ಮಗನ್ನ ನಿಮ್ಮ ಮುದಿ ವಯಸ್ಸಲ್ಲಿ ನಿಮಗೆ ಊರ್ಗೋಲು ಆಗ್ತಾನೆ ಅಂತ ನೀವ್ ಅನ್ಕೊಂಡಿದ್ರು ಅದೇ ಮಗ ಜೈಲಿಗೆ ಕಳಿಸೋದ್ರ ಮೂಲಕ ಚಟ್ಟ ಕಟ್ಟೋ ಬೊಂಬ್ ಆಗ್ಬಿಟ್ಟ. ಯಾವ ಮಗನ್ನ ನೀವೇನು ಅಲ್ಲ ಅಂತ ತಿರಸ್ಕಾರ ಮಾಡಿದ್ರು ಅದೇ ಮಗ ಇವತ್ತು ನಿಮ್ ಪರವಾಗಿ ಹೋರಾಟ ಮಾಡ್ತಾ ಇದ್ದಾನೆ. ಇದೇ ರೀ ವಿಪರ್ಯಾಸ ಅಂದ್ರೆ. ಇನ್ಸ್ಪೆಕ್ಟರ್, ಲೇಕೆ ಜಾ.